ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಪರಮಾತ್ಮ ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ಹಲ್ಲೆಲೂಯಾ, ನೀವು ನಂಬಿದಂತೆ ನಿಮಗೆ ಆಗಲಿ. ದೇವರಿಗೆ ಸ್ತೋತ್ರ. ಆಗ ಆತನು ಮುಂದೋದು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಹಲ್ಲೆಲೂಯಾ. ಆಗ ಆತನು ಅವರ ಕಣ್ಣುಗಳು ಮುಟ್ಟಿದ. ದೇವರು ಮುಟ್ಟಿ ಕೇಸೇನು? ನಿಮ್ಮ ವಿಶ್ವಾಸದ ತಕ್ಕಂತ ನಿಮಗಾಗಲಿ. ಯಾವ ವಿಶ್ವಾಸ? ಬಿಡುಗಡೆದ ವಿಶ್ವಾಸ. ಯಾವ ವಿಶ್ವಾಸ? ಏನು ಕಳ್ಕೊಂಡಾರೋ ಅದು ಪಡ್ಕೋದು ವಿಶ್ವಾಸ. ಯಾವ ವಿಶ್ವಾಸ? ಅವ್ರ ಬಳಿ ಇದ್ದದ್ದಾದ, ಆದ್ರೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆ ಕಣ್ಣುಗಳು ಕಾಣ್ತಾ ಇಲ್ಲ. ಆ ಮನೆಗೆ ಇದ್ದದ್ದಾದ ಇವತ್ತ ಕಾಣ್ತಾ ಇಲ್ಲ. ಇದು ಸಿಗ್ತದ, ಇದು ಕೊಡ್ತಾನಂತ ನಂಬಿಕೆಲಿಂತ ವಿಶ್ವಾಸ ಯಾರು ಮಾಡ್ತಾರೋ ಅವ್ರಿಗೆ ಸಿಗ್ತದ. ಆಮೇಲೆ ಈಗ ನೋಡ್ರಿ, ನಮ್ಮ ಮನೆಗೆ ಒಂದು ವಸ್ತು ಅದ, ಅದು ಕಳೆದೋಗ್ಯದ, ಅದು ಸಿಗ್ತಾ ಇಲ್ಲ. ನಮಗೆ ನಂಬಿಕೆ ಆದ ಪ್ರಾರ್ಥನಾದಾಗ ದೇವರು ಗೆಲುವು ಕೊಡ್ತಾನ. ನನ್ನ ಮನೆಗೆ ಎಲ್ಲೋ ಅಣಿಕೊಂಡು ಕಳೆದೋಗ್ಯದ ಅದು. ದೇವರಿಗೆ ಸ್ತೋತ್ರ. ಅದು ನನ್ನ ಮನೆಯಿಂದೇ ನನಗೆ ಸಿಗ್ತಾ ಇಲ್ಲ ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ನಮಗೆ ಸಿಗ್ತದ ಅಂತ ಒಂದು ನಂಬಿಕೆಲಿಂತ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಸಿಗ್ತದ. ನನ್ನ ಶರೀರದಲ್ಲಿ ನನ್ನ ವಸ್ತು ಕಾಣವಲ್ದು. ಹುಟ್ಟು ಕುರುಡನಾಗಿರ್ಬೋದು, ಮಧ್ಯದಲ್ಲೇ ಬಿಟ್ಟು ಹೋಗಿರ್ಬೋದು, ಕಣ್ಣು ಮಧ್ಯದಲ್ಲೇ ಇದಾಗಿರ್ಬೋದು. ದೇವರಿಗೆ ಸ್ತೋತ್ರ. ಅವ್ರ ಶರೀರದಲ್ಲಿ ಏನು ವಸ್ತು ಕೆಲಸ ಮಾಡವಲ್ದು. ಯಾರು ನಂಬುತ್ತಾರೋ ಅವರ ಜೀವನದಾಗ ಅದು ಕಾರ್ಯ ಆಗ್ತದ. ನಿಮ್ಮ ಶರೀರದಾಗ ಏನ್ ಹೋಗ್ಯದ? ಕಣ್ಣ. ನಿಮ್ಮ ಶರೀರದಾಗ ಏನ್ ರೋಗ ಬಂದದ? ಪ್ರಾಬ್ಲಮ್ಸ? ಹೊಟ್ಟೆ ನೋವ, ಎದೆ ಬೇನ, ಬೆನ್ನು ಬೇನ, ಟೊಂಕ ಬೇನ, ಏನು ಪ್ರಾಬ್ಲಮ್ಸ್ ನಿಮಗಾದೋ ಅದು ನಿಮ್ಮಲ್ಲಿ ನಂಬಿಕೆ ಇದ್ರೆ ದೇವರು ಕಾರ್ಯ ಮಾಡ್ತಾನ. ನೀವ್ ಹೆಂಗ್ ನಂಬುತ್ತೀರೋ ಹಂಗ ದೇವರು ನಿಮ್ಮ ಜೀವನದಾಗ ಕಾರ್ಯ ಮಾಡ್ತಾನ. ಈ ಡಾಕ್ಟರ್ ಕೈಲಿ ಆಗವಲ್ದು ರೀ, ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂತಾರ. ದೇವರು ಬೇರೆ, ಡಾಕ್ಟರ್ ಬೇರೆ. ದೇವರ ಕೈಲಿ ಸಾಧ್ಯ ಆಗಲ್ಲ, ಪರಲೋಕ ತಂದೆ ಕೈಲಿ ಸಾಧ್ಯ ಆಗಲ್ಲ, ಯೇಸು ಸ್ವಾಮಿ ಕೈಲಿ ಸಾಧ್ಯ ಆಗಲ್ಲ. ನೀ ನಂಬಿದಂತೆ ನಿನಗಾಗ್ತದ ಮಗಳೇ, ನೀ ನಂಬಿದಂತೆ ನಿನಗಾಗ್ತದ ಮಗನೇ. ನೀ ನಂಬು, ದೇವರನ್ನು ಪ್ರಾರ್ಥನೆ ಮಾಡು, ದೇವರನ್ನು ಕೇಳು, ದೇವರನ್ನು ಪಡುಕೋ, ದೇವರನ್ನು ಪ್ರಾರ್ಥಿಸು. ದೇವರು ನಿನಗೆ ಸಹಾಯ ಮಾಡ್ತಾನ. ನೀ ಏನ್ ನಂಬುತ್ತೀರಿ? ನನ್ನ ದೇವರು ನನಗೆ ಗೆಲುವು ಕೊಡ್ತಾನಂತ ನೀ ಹಂಗ ನಂಬುತ್ತಿ, ನನಗೆ ದೇವರು ನನಗೆ ಸಹಾಯ ಮಾಡ್ತಾನಂತ. ನೀ ಏನ್ ನಂಬುತ್ತೀಯೋ ನಿನ್ನ ಜೀವನದಾಗ ಅದು ಕಾರ್ಯ ಮಾಡಕತ್ತಾನ ದೇವರು. ನಿನ್ನ ದೇವರು ನಿನಗೆ ಸಹಾಯ ಮಾಡಕತ್ತಾನ. ನಂಬು. ನನ್ನ ಕೆಲ್ಸ ಹೋಗ್ಯದ, ನಂಬು, ನಿನ್ನ ಕೆಲ್ಸ ದೇವ್ರು ಇಸ್ಕೊಡ್ತಾನ. ನನಗ ಇದಾಗಿದಿ, ಒಂದು ನೊಂದ್ಕೊಂಡಿನಿ, ನಂದು ಇದ್ದದ್ದೆಲ್ಲ ಕಳೆದೋಯ್ತು, ಇದ್ದದ್ದೆಲ್ಲ ಕಳೆದದ್ದು ದೇವರು ಕೊಡಕತ್ತಾನ. ನಂಬು. ಹಲ್ಲೆಲೂಯಾ. ನಿನ್ನ ಶರೀರದಾಗ ಏನು ನೋವಾದೋ ಅದು ಬಿಡುಗಡೆ ಆಗ್ಲಿ ಅಂತ ನಂಬು. ನಿಮ್ಮಲ್ಲಿ ಇರೋ ವಸ್ತು ಕಳೆದೋಗ್ಯದ, ಈಗ ದೇವರು ಕೊಡಕತ್ತಾನ. ನಂಬು. ನೀ ನಂಬದ್ರಾಗ ಅದ. ನಂಬಲಿಲ್ಲ ಅಂದ್ರೆ ದೇವರನ್ನು ಮಹಿಮೆಯನ್ನು ಕಾಣೋದಿಲ್ಲ. ನೀ ನಂಬಬೇಕು. ನೀ ನಂಬಿದ್ರೆ ದೇವರ ಅದ್ಭುತವನ್ನು ರೀತಿಲಿಂತ ದೇವರು ನಿನಗೆ ತೋರಿಸ್ತಾನ. ನೀ ನಂಬಿದ್ರೆ ದೇವರ ದರ್ಶನವನ್ನು ತೋರಿಸ್ತಾನ. ನೀ ನಂಬಿದ್ರೆ ಚಮತ್ಕಾರ ಮಾಡ್ತಾನ. ನೀ ನಂಬಿದ್ರೆ ಆಶೀರ್ವಾದ ಮಾಡ್ತಾನ. ನೀ ನಂಬಿದ್ರೆ ತಂದೆ ಬಂದು ಎದ್ರ ಬಿದ್ರೆ ಮಾತಾಡ್ತಾನ. ನೀ ನಂಬಬೇಕು, ದೇವರ ಹತ್ರ ಕೇಳಬೇಕು, ನಂಬಿಕೆ ವಿಶ್ವಾಸ ಮಾಡಬೇಕು. ನಂಬಲಿಲ್ಲ ಅಂತಂದ್ರೆ ದೇವರ ದರ್ಶನ ಪಡೆಯೋದಿಲ್ಲ. ನಂಬದಿಲ್ಲ ಅಂದ್ರೆ ದೇವರನ್ನು ವಾಕ್ಯ ನಿಮಗೆ ಅರ್ಥ ಆಗಲ್ಲ. ನಂಬಲಿಲ್ಲ ಅಂದ್ರೆ ಪ್ರಾರ್ಥನಾ ಮಾಡಕ್ಕೆ ಬರೋಲ್ಲ. ಹಲ್ಲೆಲೂಯಾ. ಇನ್ನೊಂದ್ಸರಿ ವಾಕ್ಯ ಓದೋಣ. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲಿ. ಆಮೇಲೆ ಹಲ್ಲೆಲೂಯಾ. ನೀವು ನಂಬರಿ. ಅವ್ರ ಪ್ರಾರ್ಥನಾದಾಗ ಬೇಡ್ರಿ, ನನ್ನ ದೇವರೇ ನನಗೆ ಇದು ಬಿಡುಗಡೆ ಕೊಡು, ನನ್ನ ದೇವರೇ ನನಗೆ ಗೆಲುವು ಕೊಡು. ನಂಬಲಿಲ್ಲ ಅಂತಂದ್ರೆ ಏನು ಸಾಧ್ಯ ಇಲ್ಲ ಮಗಳೇ. ನಂಬಲಿಲ್ಲ ಅಂತಂದ್ರೆ ಏನು ಸಾಧ್ಯ ಇಲ್ಲ ಮಗನೇ. ಓ ದೇವರಿಗೆ ಸ್ತೋತ್ರ. ನಿನ್ನ ಜಾಗ ನಿನ್ನದೇ, ಆದ್ರೆ ಅದು ನೀನು ನಂಬು. ನಿನ್ನಗಾಗಿರೋ ಜಾಗ ನಿನ್ನದೇ. ಇಲ್ಲ ಅವ್ರು ಕಸ್ಕೊಂಡ್ರ ಅದು ಕೇಸ್ನೇಗಾದ, ಮೋಸದಾಗ ಹೋಗ್ಯದ. ದೇವರಿಗೆ ಸ್ತೋತ್ರ. ದೇವರು ನೋಡಕತ್ತನಲ್ಲ. ನೀನು ನಂಬು, ನೀನು ನಂಬು. ನಿನ್ನ ಜಾಗ ನಿನ್ನದೇ.
ಇಲ್ಲ ಅದು ಅವ್ರ ಹೆಸರು ಮೇಲೆ ಆಗ್ಯದ, ನನ್ನ ಜಾಗ ಮೋಸದಿಂತಾಗ್ಯದ. ನೀ ನಂಬು, ನಿನ್ನ ದೇವ್ರು ನಿನ್ನ ಕಾರ್ಯ ಮಾಡ್ತಾನ. ಹಲ್ಲೆಲೂಯಾ. ಇದು ಕುಡಿಯಕ್ಕೆ ಬಿಡಕ್ ಆಗ್ತಾ ಇಲ್ಲ, ನಾನು ಬಹಳ ಇದಾಗಿನಿ, ಲಿವರ್ ಪ್ರಾಬ್ಲಮ್ ಆಗ್ಯದ, ಕುಡ್ದು ಕುಡ್ದು ಕುಡ್ದು. ನೀ ನಂಬು, ನಿನ್ನ ದೇವರು ಬಿಡುಗಡೆ ಕೊಡ್ತಾನ. ಗುಟ್ಕ ತಿನ್ನೋದು ಬಿಡುಗಡೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನೀ ನಂಬು, ಗುಟ್ಕ ತಿನ್ನೋದು ಬಿಡುಗಡೆ ಕೊಡ್ತಾನ. ಸಿಗರೇಟ್ ಸೇದೋದು ಬಿಡುಗಡೆ ಆಗ್ತಾ ಇಲ್ಲ, ಬೀಡಿ ಸೇದೋದು ಬಿಡುಗಡೆ ಆಗ್ತಾ ಇಲ್ಲ, ನಂಬು, ನಿನ್ನ ದೇವರು ಬಿಡಿಸ್ತಾನ. ತಂಬಾಕು ತಿನ್ನೋದು ಬಿಡುಗಡೆ ಆಗ್ತಾ ಇಲ್ಲ, ನೀ ನಂಬು, ನಿನ್ನ ದೇವರು ಬಿಡಿಸ್ತಾನ. ನಿನ್ನ ಕರ್ತನು ಬಿಡಿಸ್ತಾನ, ನಿನ್ನ ಸ್ವಾಮಿ ಬಿಡಿಸ್ತಾನ, ನಿನ್ನ ರಕ್ಷಕನು ಬಿಡಿಸ್ತಾನ, ನಿನ್ನ ಪರಮಾತ್ಮನು ಬಿಡಿಸ್ತಾನ. ನೀ ನಂಬೋದು ಬೇಕಾಗ್ಯದ ಮಗಳೇ, ನೀ ನಂಬೋದು ಬೇಕಾಗ್ಯದ ಮಗನೇ. ನಿನ್ನ ಗಂಡ ಕುಡಿಯೋದು ಬಿಡುಗಡೆ ಆಗ್ತದ, ನಂಬು. ನಿನ್ನ ಗಂಡನ ಸಲಗಾಗಿ ಪ್ರಾರ್ಥನೆ ಮಾಡು, ಬಿಡುಗಡೆ ಆಗ್ತದ ಮಗಳೇ. ನಿನ್ನ ಯಜಮಾನನ ಸಲಗ ಪ್ರಾರ್ಥನೆ ಮಾಡು, ಬಿಡುಗಡೆ ಆಗ್ತದ. ನೀ ನಂಬಿ ಪ್ರಾರ್ಥನೆದಾಗ ಕೂಡು. ನೀ ನಂಬಿ ಏನೇನು ಬೇಡ್ಕೊಂತಿದೋ ಅದನ್ನೆಲ್ಲ ಹೊಂದುತ್ತದೆ. ನಂಬಲಿಲ್ಲ ಅಂತಂದ್ರೆ ಒಂದಕ್ಕಾಗಲ್ಲ. ನೀ ನಂಬಿ ಪ್ರಾರ್ಥನೆದಾಗ ಏನೇನ್ ಬೇಡ್ತಿದ ಅದು ನಿನಗೇ ದೇವರು ಕೊಡಕತ್ತಾನ. ಓರಲ್ಲ ಬರೀ ಕಲ ಒಂದಲ ಶಂದಲ ರಬ ಬಾಬಾ. ನೀ ನಂಬು, ನಿನ್ನ ಕರ್ತನಾದ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು, ನೀನು ಹೊಂದುತ್ತದೆ. ನೀ ನಂಬಲಿಲ್ಲ ಅಂತಂದ್ರೆ ಹೊಂದಕ್ಕೆ ಸಾಧ್ಯ ಇಲ್ಲ. ನಂಬಬೇಕು, ತಂದೆ ಮಹಿಮೆ ಕಾಣಬೇಕಂದ್ರೆ ನೀ ನಂಬಬೇಕು. ಪವಿತ್ರ ಆತ್ಮ ನಿನಗೆ ಸಹಾಯ ಮಾಡ್ತದ. ನಂಬಲಿಲ್ಲ ಅಂದ್ರೆ ಸಹಾಯ ಮಾಡಕ್ ಆಗಲ್ಲ. ಪವಿತ್ರ ಆತ್ಮನು ಎಲ್ಲಿಂದ ನಂಬಿಕೆನೇ ಇಲ್ಲ. ನಂಬಿಕೆ ಇಡು ಮಗಳೇ, ನಂಬಿಕೆ ಇಡು ಮಗನೇ. ನಿನ್ನ ವಸ್ತು ನಿನ್ನದಾಗಿತ್ತ ಕಸ್ಕೊಂಡಾರ ದೇವರು ಇಸ್ಕೊಡಕತ್ತಾನ, ದೇವರು ಗೆಲುವು ಕೊಡಕತ್ತಾನ, ದೇವರು ಶಕ್ತಿ ಕೊಡಕತ್ತಾನ. ಹಲ್ಲೆಲೂಯಾ. ನೀ ನಂಬು ಅಷ್ಟೇ. ನನ್ನ ತಂದೆ ಮೇಲೆ ವಿಶ್ವಾಸ ಇಡ್ತೇನೆ ಅಯ್ಯ ಏಸಯ್ಯ, ನಿನ್ನ ಮೇಲೆ ವಿಶ್ವಾಸ ಇಡ್ತೇನೆ ಅಯ್ಯ ಏಸಯ್ಯ. ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನನಗೆ ಬಲ ಕೊಡು, ನನ್ನ ವಸ್ತು ನನಗೆ ಸಿಗಲಿ, ಈ ರೋಗವನ್ನು ಬಿಡುಗಡೆ ಆಗಲಿ, ಈ ಪ್ರಾಬ್ಲಮ್ ಅನ್ನು ಬಿಡುಗಡೆ ಆಗಲಿ, ಈ ಜಗಳವನ್ನು ಬಿಡುಗಡೆ ಆಗಲಿ, ನನ್ನ ಜಾಗ ನನಗೆ ಸಿಗಲಿ, ನನಗೆ ಆಶೀರ್ವಾದ ಸಿಗಲಿ, ನನ್ನ ಮನೆಗೆ ಶಾಂತಿ ಸಿಗಲಿ, ನನಗೆ ಸಮಾಧಾನ ಸಿಗಲಿ, ನನಗೆ ಸಾಲ ಬಿಡುಗಡೆ ಆಗಲಿ, ನನ್ನ ಮನೆಯಲ್ಲಿಂತ ದಲಿದ್ರ ಬಿಡುಗಡೆ ಆಗ್ಲಿ, ನನಗೆ ಮಾಟ ಮಂತ್ರಲಿಂತ ಬಿಡುಗಡೆ ಆಗ್ಲಿ, ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಆಗ್ಲಿ. ನೀವು ಪ್ರಾರ್ಥನೆ ಮಾಡು ಮಗನೇ, ನೀ ಪ್ರಾರ್ಥನೆ ಮಾಡು ಮಗನೇ, ನೀ ನಂಬಿ ಪ್ರಾರ್ಥನೆ ಮಾಡು. ನಿನಗೆ ಬಿಡುಗಡೆ ಕೊಡಕತ್ತನ. ಒಂದು ಕುಟುಂಬದಾಗ ದೇವರು ಬಿಡುಗಡೆ ಕೊಟ್ಟಕತ್ತನ. ಅನೇಕ ಜನರಿಗೆ ದೇವರು ಬಿಡುಗಡೆ ಕೊಡಕತ್ತನ. ಅನೇಕ ಜನರಿಗೆ ದೇವರು ಬಿಡುಗಡೆ ಕೊಡಕತ್ತನ. ನೀ ನಂಬಿದ್ರೆ ನಿನಗೆ ಪರಮಾತ್ಮ ಮಹಿಮೆಯನ್ನು ತೋರಿಸ್ತಾನ. ಆಮೇಲೆ ಬಿಡುಗಡೆ ಕೊಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಸಮಸ್ಯೆ ಸ್ತೋತ್ರ, ಏಸಯ್ಯ ಸ್ತೋತ್ರ. ಹೌದು ತಂದೆ ಸ್ತೋತ್ರ, ಹೌದು ತಂದೆ ಸ್ತೋತ್ರ, ಹೌದು ರಾಜ್ಯ ನಂಬಿ ನಡೆಯವರಾಗಿ ರಾಜ್ಯ. ಹೌದು ದೇವರ ಪ್ರಾರ್ಥನೆ ಏನೇನು ಬೇಡಿಕೊಳ್ಳುತ್ತಿರೋದನ್ನೆಲ್ಲ ಹೊಂದಿದ್ರೆ ದೇವರಿಗೆ ಕರ್ತನೆ. ನಂಬಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಅದರ ಜಯ ಗೆಲುವು ಸಿಗುತ್ತದಕ್ಕಾಗಿ ದೇವರಿಗೆ ಸ್ತೋತ್ರ. ಗೆಲುವು ಜಯ ನಂಬದಾಗಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯದ ಮುಖಾಂತರ ಅನೇಕ ಜನರು ಆಶೀರ್ವಾದ ಹೊಂದಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕಾಣುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.